ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ನೋಡಿತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾರು ದೊಡ್ಡ ದೊಡ್ಡ ಹುದ್ದೆಗಳ ಬಗ್ಗೆ ಕನ್ಸು ಕಾಣಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಹಾಕರಿ. ನಿಮ್ಮ ಸ್ನೇಹಿತರು ವಿಡಿಯೋನ ದಯವಿಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ, ಸ್ನೇಹಿತರ ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಸ್ನೇಹಿತರ, UPSC ಒಳಗೆ ಯಾವ ಬುಕ್ಸ್ಗಳನ್ನ ಓದಬೇಕು, ಎಷ್ಟು ಪೇಪರ್ಗಳಿರ್ತಾವ ಮತ್ತು ನೋಟಿಫಿಕೇಶನ್ ಯಾವಾಗ ಆಗಿದೆ, ಯಾವ ರೀತಿ ಸ್ಟಡಿ ಮಾಡ್ಬೇಕಂತ ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸ್ನೇಹಿತರ. ಆ ಮಾತಿನ ಪ್ರಕಾರ ಇವತ್ತು ನಡ್ಕೊಂಡು ಒಂದು ವಿಡಿಯೋ ಮಾಡುವ ಉದ್ದೇಶದಿಂದ ವಿಡಿಯೋ ಮಾಡಕತ್ತೀನಿ ರೀ. ದಯವಿಟ್ಟು ಯಾರ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳು ಕಾಣಿಸ್ಕೊಳಕತ್ತೀರಿ, ದಯವಿಟ್ಟು ಏನು ಮಾಡಿರಿ, ವಿಡಿಯೋನ ಒಂದು ಸಾರಿ ನೋಡಿ ಇಷ್ಟವಾದ್ರೆ ಒಂದು ಲೈಕು ಶೇರ್ ಮಾಡೋದನ್ನ ಮರಿಬಿಟ್ರೆ ಅಂತ ಹೇಳ್ತಾ ಶುರು ಮಾಡೋಣ್ರಿ. ಸ್ನೇಹಿತರ ನೋಡ್ಕೊಡ್ರಿ, ನೀವು ಯಾವುದೇ ಹುದ್ದೆಗಳು ಸ್ಟಡಿ ಮಾಡಕತ್ತಿದ್ರೆ ಮೊದಲು ನಿಮ್ಮ ಬೇಸಿಕ್ ಪುಸ್ತಕನ ಓದ್ಕೊಳ್ರಿ. ಇಲ್ಲಿ ಹೇಳ್ಕತ್ತೀನಿ ಒಂದು ನಿಮಿಷ ಸ್ನೇಹಿತರೆ. ಮೊದಲು ದಯವಿಟ್ಟು ನೀವು ಬೇಸಿಕ್ ಪುಸ್ತಕನ ಓದ್ಕೊಳ್ರಿ. ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಿರೋದ ನೀವು 6ರಿಂದ 12ನೇ ತರಗತಿಯವರೆಗೆ ನಮ್ಮ ಸಮಾಜ ವಿಜ್ಞಾನ, ಹಿಸ್ಟ್ರಿ, ಎಕಾನಮಿಕ್, ಪೊಲಿಟಿಕಲ್, ಜಿಯೋಗ್ರಫಿ, ಸೋಸಿಯಾಲಜಿ ಬುಕ್ಗಳನ್ನು 1ರಿಂದ 3 ಸಾರಿ ಆದರೂ ನೀವು ಓದ್ಕೊಡ್ರಿ ಚಂದಂಗಿ. ಯಾಕಂದ್ರೆ ಇವು ಭಾಳ ಇಂಪಾರ್ಟೆಂಟ್ ಫಾರ್ ಯುವರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಫಾರ್ PC, PSI, SD, FD, SSC, RRB, ಎನಿ ಎಕ್ಸಾಮಿನೇಷನ್. ಮೋಸ್ಟ್ ಹೆಲ್ಪ್ಫುಲ್ ಬುಕ್ಸ್ ಫಾರ್ 6 to 12ನೇ ತರಗತಿ ಮಟ್ಟ. ಯಾಕೆ ಓದಬೇಕಂದ್ರೆ ಇಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನಂತ ಗೊತ್ತಾಗೋದೇ ಇಲ್ಲಿ. ಎಕ್ಸಾಂಪಲ್ ಕಾಂಪಿಟೇಟಿವ್ ಸಿಲೆಬಸ್ ಅಂದರೆ ಏನು, ಹಿಸ್ಟ್ರಿ ಅಂದರೆ ಏನಂತ ಆಗ್ತದೆ, ಪೊಲಿಟಿಕಲ್ ಅಂದರೆ ಏನು ಬರ್ತದೆ, ಜಿಯೋಗ್ರಫಿ ಅಂದರೆ ಯಾವ ಟಾಪಿಕ್ ಬರ್ತದೆ ಅಂತ ನಿಮ್ಗೆ ಗೊತ್ತಾಗೋದು ಎಲ್ಲಿ ಅಂದ್ರೆ 6ರಿಂದ 12ನೇ ತರಗತಿ ಒಳಗೆ. ಮತ್ತು ನಮ್ಮ PC, PSI ಒಳಗೆ ಎಷ್ಟು ಕ್ವಶನ್ ಇಲ್ಲಿಂದ ಬರ್ತಾವೆ ಅಂದ್ರೆ ಸ್ನೇಹಿತರೆ, ಒಂದು 50 ಕ್ವಶನ್ ಇಲ್ಲಿವ ಬರ್ತಾವೆ. ಈ ಸಿಲೆಬಸ್ ನೀವು ಚೆಂದಂಗೆ ಕವರ್ ಮಾಡ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಂಡು ಅದ್ರಲ್ಲಿ ಬೆಸ್ಟ್ ರೆಡಿಯಾಗಿ ಬಿಡ್ತೀವಿ ನಾವು ಕಾಂಪಿಟೇಟಿವ್. ಇನ್ನು ಮೇಲೆ ಏನು 50 ಮಾರ್ಕ್ಸ್ ಇಲ್ಲಿ ಕವರ್ ಆದ್ರೆ ಉಳಿದ 50 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತು ಸ್ವಲ್ಪ ಹೆವಿ ಆಥರ್ಸ್ ಬುಕ್ಗಳನ್ನು ಓದಬೇಕಾಗ್ತದೆ. ಸಕ್ಸಸ್ ಆಗಬೇಕಾದ್ರೆ ಯಾವ ಬುಕ್ಸ್ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಚಂದಂಗೆ ನೋಡ್ರಿ, ಚಂದಂಗೆ ಬುಕ್ಸ್ ತರಿಸ್ಕೊಡ್ರಿ, ಸ್ಟಡಿ ಮಾಡೋಕ್ಕೆ ಶುರು ಮಾಡಿರಿ. ಕುಂತ ಜಾಗದಾಗ ಚಂದಂಗೆ ನೀವು ಓದಿದ್ದೆ ಅದ್ರಲ್ಲಿ ಬೇಕಾದ ಗೌರ್ಮೆಂಟ್ ಜಾಬ್ಸ್ ನಿಮ್ಗೆ ಸಿಗ್ತಾವ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರ. ಮೊದಲನೇದಾಗಿನ UPSC ಪೇಪರ್ಸ್ ಮತ್ತು ಬುಕ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಸ್ನೇಹಿತರೆ, UPSC 1 ಇಯರ್ ಅಂತ ಹಾಕಿರಿ ಸರ್. 1 ಇಯರ್ ಅಂದ್ರೆ ಸ್ನೇಹಿತರೆ ಇದು ಯಾವುದೇ ರೀತಿಯಾಗಿ ಒಂದು 90 ನಿಮಿಷಗಳಲ್ಲಿ ಅಥವಾ 2 ಪ್ಲಸ್ ಒಂದು 2 ಗಂಟೆಯಲ್ಲಿ ಮುಗಿತಕ್ಕಂಥ ಎಕ್ಸಾಮಿನೇಷನ್ ಅಲ್ಲ ಸ್ನೇಹಿತರೆ. ಇದು ಕಂಟಿನ್ಯೂ 1 ವರ್ಷದ ಪ್ರೊಸೆಸ್ ಇರ್ತದೆ. ಈ ಸಲ ಏನು ನಿಮ್ಗೆ ಜನವರಿ ಒಳಗೆ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ, ಜನವರಿ ಒಳಗೆ ನೋಟಿಫಿಕೇಶನ್ ಆಗ್ತದೆ. ಫೆಬ್ರವರಿ ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಹಾಕಿರ್ತದೆ. ಅದಾದ 3 ತಿಂಗಳಲ್ಲಿ ಏನು ಬರ್ತದೆ, ಪ್ರಿಲಿಮ್ಸ್ ಬರ್ತದೆ. ಅಂದ್ರೆ ಮೊದಲನೇ ಘಟ್ಟ ಇದು UPSCನಲ್ಲಿ. ಇದರಲ್ಲಿ 2 ಎಕ್ಸಾಮಿನೇಷನ್ ಇರ್ತಾವೆ, ಮುಂದದಾವ. ಆ 2 ಎಕ್ಸಾಮಿನೇಷನ್ ಮುಗಿದ ನಂತರ ಮತ್ತೆ ನಿಮ್ಗೆ ಮೇನ್ಸ್ ಎಕ್ಸಾಮಿನೇಷನ್ ಬರ್ತದೆ. ಅದಾದ ನಂತರ ಇಂಟರ್ವ್ಯೂ ಬರ್ತದೆ. ಅದಾದ ನೀವು ಮತ್ತೆ ಮರಳಿ ನಿಮ್ಮ ಕೈಯಲ್ಲಿ ಜಾಯ್ನಿಂಗ್ ಆರ್ಡರ್ ಬರುವುದು ಯಾವಾಗ ಅಂದರೆ ಜನವರಿ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸ್ನೇಹಿತರೆ. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತದೆ. ಈ ಸ್ವಲ್ಪ ಏನು ಮಾಡಿದ್ದಾರೆ, ಬೇಗ ನೋಟಿಫಿಕೇಶನ್ ಮಾಡಿದ್ದಾರೆ ಅವರ. ಆದ್ದರಿಂದ ನಾನು ನಿಮಗೆ ಹೇಳೋದು ಸ್ನೇಹಿತರೆ, ಇದು 1 ವರ್ಷದ ಪ್ರೊಸೆಸ್. ಯಾವುದೇ ರೀತಿಯಾಗಿ 90 ನಿಮಿಷಗಳಲ್ಲಿ ನಿಮ್ಮ ಬದುಕು ಬದಲಾಗುವುದಲ್ಲ. 1 ವರ್ಷದ ನಿಮಗೇನು ಬೇಕಾಗ್ತದೆ, ಮೊದಲು ನಿಶ್ಚಿತತೆ ಬೇಕಾಗ್ತದೆ. 1 ವರ್ಷ ನೀವು ನಿಧಾನವಾಗಿ ಅಥವಾ ನಿರಂತರವಾಗಿ ಅಧ್ಯಯನ ಮಾಡಿ, ಹಲವಾರು ಆಥರ್ಸ್ಗಳನ್ನ ಬುಕ್ ಸ್ಟಡಿ ಮಾಡಿ, ಕರೆಂಟ್ ಅಫೇರ್ಸ್ ಜೊತೆ ಟಚ್ ಇದ್ದು ಎಲ್ಲ ವೈಡ್ ನಾಲೆಜು, ಹೊರಗಿನ ನಾಲೆಜು, ಬುಕ್ಸ್ ನಾಲೆಜನ್ನು ತಗೊಂಡಿದ್ದೆ ಆದಲ್ಲಿ ನಿಮಗೆ UPSC ಅತಿ ಕನ್ನಡ ಮಾಧ್ಯಮದಲ್ಲಿ ಬರೆದ್ರೆ ಸರಳವಾಗ್ತದೆ ಸ್ನೇಹಿತರೆ. ಆದರೆ ದಯವಿಟ್ಟು ಏನು ಮಾಡಿರಿ, ಕನ್ನಡ ಮಾಧ್ಯಮದಲ್ಲಿ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವನ್ನ ಶೇರ್ ಮಾಡಿರಿ, ಅವ್ರನ್ನೂ ಬೆಳೆಸ್ರಿ. ಅವರು ಒಂದು ಯಾವುದೋ ಬುಕ್ ಓದ್ತಾರೆ, ಈ ಬೆಸ್ಟ್ ಬುಕ್ ಐತಪ್ಪ, ಈ ರೀತಿಯಾಗಿ ಸ್ನೇಹಿತರು ಒಬ್ಬರನ್ನೊಬ್ಬರು ಕನ್ನಡ ಮಾಧ್ಯಮದಲ್ಲಿ ಕೊರತೆ ಒಂದು ಟೈಮ್ನಾಗಿತ್ತು. ಬಟ್ ಈ ಕೊರತೆಯನ್ನು ಹಲವಾರು ಆಥರ್ಸ್ಗಳು ನಿಗ್ಸಾಕತ್ತಾರ. ಆದ್ದರಿಂದ ದಯವಿಟ್ಟು ನೋಡಿ ಸ್ಟಡಿ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇದು 1 ವರ್ಷದ ಜರ್ನಿ ಆಗ್ತದೆ ಸ್ನೇಹಿತರೆ. ಯಾವುದೇ ರೀತಿ ಒಂದು ದಿನದಲ್ಲಿ ಮುಗಿಯುವುದಲ್ಲ, ಒಂದು ಪೇಪರ್ನಲ್ಲಿ ಮುಗಿಯುವುದಲ್ಲ. ಬಟ್ ಸಿಂಗಲ್ ಡೇ, ಒಂದು ದಿನದಲ್ಲಿ 90 ನಿಮಿಷ ಆಗಿರ್ಬೋದು, 2+2 ಇರ್ಬೋದು. ಯಾವುದೇ ರೀತಿಗೆ ಒಂದು ಪೇಪರ್ನಲ್ಲಿ ಮುಗಿರ್ತಕ್ಕಂಥ ಜರ್ನಿ UPSC ಅಲ್ವೇ ಅಲ್ಲ ಸ್ನೇಹಿತರ. 1 ವರ್ಷದ ನಿರಂತರತೆ ಇದ್ದರೆ ಒಂದು ಡಿಸ್ಟಿಕ್ ನಿನ್ನ ಕೈಯಾಗ ಬರ್ತದೆ ಸ್ನೇಹಿತರೆ. ಒಂದು ಡಿಸ್ಟಿಕ್ ನಿನ್ನ ಕೈಯಾಗ ಕೊಡಬೇಕಂದ್ರೆ ಅದ್ರೊಳಗೆ ಎಷ್ಟು ತಾಲೂಕುಗಳಿರ್ತಾವೆ, ಎಷ್ಟು ಹಳ್ಳಿಗಳಿರ್ತಾವೆ, ಅದನ್ನೆಲ್ಲ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬೇಕೆನ್ನುವುದು ನಿನ್ನ ಕೈಯಾಗ ಬರ್ತದೆ. ಆದ್ದರಿಂದ ನಾನು ಹೇಳೋದು, 1 ವರ್ಷ ನೀನು ನಿರಂತರವಾಗಿ ಓದಿದ್ಯಾದಲ್ಲಿ ಒಂದು ಡಿಸ್ಟಿಕ್ ನಿನ್ನ ಕೈಯಲ್ಲಿ ಬರ್ತದೆ. ಇದನ್ನು ಫೋಕಸ್ ಮಾಡಿ ಇಟ್ಕೊ. ನಿನಗೆ 2 ಗಂಡು ಮ್ಯಾನ್ಗಳನ್ನ ಕೊಡ್ತಾರೆ,
ಒಂದು ಕಾರ್ ಗಾಡಿ ಕೊಡ್ತಾರ, ಮನೆ ಕೊಡ್ತಾರ, ಎಲ್ಲ ಅವರ ಕೊಡ್ತಾರ. ಬಟ್ ನೀನೊಬ್ಬ ಡಿಸಿಯಾಗಿ ವರ್ಕ್ ಮಾಡ್ಬೇಕಾದ್ರೆ ಮೊದಲು ಹಾರ್ಡ್ ವರ್ಕ್ ಬೇಕಿಂದ. ಸ್ನೇಹಿತರ ಫಸ್ಟ್ ಏನಿರ್ತದೆ ನಿಮ್ಗೆ ಹೇಳಿದಂಗೆ ಫಸ್ಟ್ 2 ಪೇಪರ್ಸ್ ಇರ್ತದೆ. ಇದಕ್ಕೆ ಏನಂತಾರೆ ಪ್ರಿಲಿಮ್ಸ್ ಅಂತ ಕರೀತಾರೆ. ನೀವು ಅಪ್ಲಿಕೇಶನ್ ಹಾಕಿದ್ರೆ 3 ತಿಂಗಳಲ್ಲಿ ಬರೋದು ಪ್ರಿಲಿಮ್ಸ್, ಅಂದ್ರೆ ಮೊದಲನೇ ಘಟ್ಟ ಅಂತ ಕರಿತೀನಿ ರೀ. ಅದುವೇ ಇಲ್ಲಿ ನೋಡ್ರಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಒಂದು ದಿನದಲ್ಲಿ ಏನಿರ್ತವೆ 2 ಎಕ್ಸಾಮ್ ಇರ್ತವೆ. ಒಂದು ಮಾರ್ನಿಂಗ್ ಶಿಫ್ಟ್ ಇರ್ತದೆ, ಇನ್ನೊಂದು ಈವ್ನಿಂಗ್ ಶಿಫ್ಟ್ ಅಂತ 2 ಎಕ್ಸಾಮ್ ಇರ್ತವೆ. ಮಾರ್ನಿಂಗ್ ಅಂದ್ರೆ ಬೆಳಗ್ಗಿನ ಸಮಯದಲ್ಲಿ ಯಾವ್ದಿರ್ತದೆ GS ಪೇಪರ್ ಇರ್ತದೆ. GS ಪೇಪರ್ 2 ಗಂಟೆಗಳ ಕಾಲ ನಿಮಗೆ ನಡೀತದೆ. 2 ಗಂಟೆಗಳ ಕಾಲ GS ಪೇಪರ್. ಅಂದ್ರೆ GS ಪೇಪರ್ ಅಂದ್ರೆ ಏನೇನು ಇರ್ತೈತ್ರಿ ಸರ್ ನೀವು ಏನು ಮೇನ್ಸ್ ಓದ್ತೀರಿ ಅದು ಇಲ್ಲಿ ಹೆಲ್ಪ್ ಆಗ್ತದ. ಬಟ್ ಅದಕ್ಕಿಂತ ಹೆಚ್ಚಿನ ನಾಲೆಜ್ ಬೇಕು ನಿಮಗೆ. ಇನ್ನೊಂದು ಆಪ್ಷನ್ ಏನಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದ. ಅಂದ್ರೆ 1 2 3 4 ABCD 4 ಕೊಟ್ಟಿರ್ತಾರೆ, ಈ ರೀತಿಯಾಗಿರ್ತದೆ. ಬಟ್ ಇಲ್ಲಿ ನೀವು ಹೆವಿ ನಾಲೆಜ್ ಬೇಕಾಗ್ತದೆ. ಮೈಂಡ್ ಭಾಳ ಅಂದ್ರೆ ಭಾಳ ಡೆಡಿಕೇಟ್ ಆ ಕ್ವಶನ್ ಪೇಪರ್ ಒಳಗೆ ಇರಬೇಕಾಗ್ತದೆ. ಚಂದಂಗಿ ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ UPSC ಪ್ರಿಲಿಮ್ಸ್ನ ಕ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ಈ ಪೇಪರ್ 1 ಏನೇನು ಇರ್ತದೆ ಸರ್ ಎಲ್ಲ ಇರ್ತದೆ. ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸು. ಓಕೆ ಅಲ್ರಿ, ಸೈನ್ಸು ಇರ್ತದೆ. ಸೈನ್ಸು ಹೆವಿ ಇರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ನೀವು 2 ವರ್ಷದ ಹಂಗೆ 2 ಗಂಟೆ ಪೇಪರ್ ಇರ್ತಲ್ಲ, ಹಾಗೆ 2 ವರ್ಷದ ನಿರಂತರವಾದ ಕರೆಂಟ್ ಅಫೇರ್ಸ್ ಇದಕ್ಕೆ ಬೇಕಾಗ್ತದೆ. ನಿರಂತರವಾಗಿ ಕರೆಂಟ್ ಅಫೇರ್ಸ್ ಟಚ್ ಇರ್ರಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಏನಾಗ್ತದೆ ಸಬ್ಜೆಕ್ಟ್ ಇರ್ತದಲ್ಲ. ಫಾರ್ ಎಕ್ಸಾಂಪಲ್ ನೋಡುವುದಾದಂದ್ರೆ ನಮ್ಮ ಭಾರತದ ಜಮ್ಮು ಕಾಶ್ಮೀರದ ಒಂದು ಮ್ಯಾಟ್ರ್ ಬಂದೈತಿ ತಿಳ್ಕೊರಿ. ಅದರ ರಿಲೇಟೆಡ್ ಅದ್ರ ಒಳಗೆ ಏನೈತಿ ಎಲ್ಲ ಓದ್ಕೊಳ್ರಿ. ಹೆಚ್ಚು ಫೋಕಸ್ ಮಾಡಿದವರು ಈ ಬ್ಲ್ಯಾಕ್ ಸಿ ಆಗಿರ್ಬೋದು, ಈ ಕಡೆ ಫೋಕಸ್ ಮಾಡ್ತಾರೆ. ಅದರ ವೈಡ್ನಲ್ಲಿ ಎಷ್ಟು ಬೌಂಡ್ರಿ ಅದಾವ, ಎಷ್ಟು ಸರೋವರಗಳದಾವ, ಎಷ್ಟು ನದಿಗಳದಾವ, ಯಾವುದ್ರ ಜೊತೆ ಗಡಿಗಳು ಹಚ್ಕೊಂಡಾವ, ಅಲ್ಲಿ ಯಾವ್ದಾರ ಉಕ್ರೇನು ರಷ್ಯಾ ಯುದ್ಧಗಳಾಗಿರ್ಬೋದು, ಇರಾಕು ಇರಾನು ಈ ರೀತಿ ಎಲ್ಲ ವೈಡ್ ನಾಲೆಜು. ನಿಮಗೆ ಮೈಂಡ್ ಮ್ಯಾಪು ನಿಮ್ಮದೇ ಒಳಗೆ ಮೈಂಡ್ ಮ್ಯಾಪ್ ಹಾಕ್ಕೊಡ್ರಿ, ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೇಕು ಅನ್ನೋದು ಅದು ಇಂಪಾರ್ಟೆಂಟ್. ಮತ್ತು ನೀವು ಒಂದು ವರ್ಡ್ ಮ್ಯಾಪ್ನ ಕಂಪಲ್ಸರಿ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ. ದಿನ ಒಂದು ½ ಅನ್ ಅವರ್ ಅಂದ್ರೆ ಅರ್ಧ ಗಂಟೆ ಅದಕ್ಕೆ ಸಮಯ ಕೊಟ್ಟಿದ್ದೆ ಅದಲ್ಲಿ UPSC ಇನ್ನಷ್ಟು ಈಜಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಲ್ಲಿ ಹೇಳಿದ ಪ್ರಿಲಿಮ್ಸ್ ಒಳಗೆ ಇಷ್ಟೆಲ್ಲ ಆಗ್ತದಂದ್ರೆ ಇನ್ನು ಈವ್ನಿಂಗ್ ಶಿಫ್ಟ್ ಒಳಗೆ ಏನು ಇರ್ತದೆ ಸರ್, ಈವ್ನಿಂಗ್ ಶಿಫ್ಟ್ ಒಳಗೆ ನಿಮಗೆ ಮ್ಯಾಥ್ಸ್ ಇರ್ತದೆ. ಇಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ಅನ್ಕಿಂತ ಮೆಂಟಲ್ ಎಬಿಲಿಟಿ ಅಂದ್ರೆ ಶುರು ಒಳ್ಳೆ ಸ್ನೇಹಿತರೆ. ಇದು ಮೆಂಟಲ್ ಎಬಿಲಿಟಿ ಇರ್ತದೆ. ಇದಕ್ಕೆ ನೀವು 100ಕ್ಕೆ 100 ತಕ್ಕೋಬೇಕಂತ ಏನಿಲ್ಲ ಸ್ನೇಹಿತರೆ. ಒಂದು 33% ತಗೋಬೇಕು. 33% ನೀವೇನಾದ್ರು ತೆಗೆದುಕೊಂಡ್ರೆ ಕ್ವಾಲಿಫೈ ಆಗ್ತೀರಿ. ಬಟ್ ಇದು ಮಾರ್ನಿಂಗ್ ಪೇಪರ್ಸ್ ಏನಿರ್ತದಲ್ಲ, ಇದು ಹಿಸ್ಟ್ರಿ, ಎಕನಾಮಿಕ್, ಇದೇನಿರ್ತದೆ ನಿಮಗೆ ಮೆರಿಟ್ ಲಿಸ್ಟ್ ಏನಿರ್ತದೆ ಪೇಪರ್ 1 ಒಳಗೆ ನೀವು ಏನ್ಬೇಕು ಹೆಚ್ಚಿನ ಅಂಕಗಳನ್ನ ತೆಗೆದುಕೋಬೇಕು. ಯಾಕಂದ್ರೆ ಅದು ನೀವು ಮೇನ್ಸ್ ಬರೀತಿರೋ ಇಲ್ಲೋ ಅಂತ ಡಿಸೈಡ್ ಮಾಡ್ತದೆ. ಈ ಪೇಪರ್ 2 ಅಂದ್ರೆ ಮ್ಯಾಥ್ಸ್ ಏನೈತಿ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಇರ್ತದೆ. ಆಲ್ಮೋಸ್ಟ್ ಸ್ವಲ್ಪ ಟ್ರೈ ಮಾಡಿ, ಒಂದು ವರ್ಷ ಟಚ್ ಇದ್ದು ಬಿಡ್ರಲ್ಲಪ್ಪ. ಒಂದು ವರ್ಷ ನೀವು ಏನು ಮಾಡ್ತೀರಿ, ಡೈಲಿ 1 ಅವರ್ ಮ್ಯಾಥ್ಸ್ ಕೊಟ್ಬಿಡ್ರಿ. ಯಾರು ವೀಕ್ ಆಗಿರಿ ಅವರ ಕೆಲವೊಬ್ರು ಅದ್ರೊಳಗೆ ಶಾರ್ಟ್ಕಟ್ ಇರ್ತೀರಿ, ಅವರು ಕೊನೆಯ ಒಂದು 3 ತಿಂಗಳು ಕೊಟ್ಟರೆ ನಡೀತದೆ ಪ್ರಿಲಿಮ್ಸ್. ಅವಾಗ ಈ ರೀತಿಯಾಗಿ ಅಷ್ಟು ನೀವು ಡೆಡಿಕೇಟ್ ಸ್ಟಡಿ ಮಾಡಿರಿ. ನೀವು ಬುಕ್ಸ್ಗಳು ಯಾವ್ಯಾವ ಎಲ್ಲ ಹೇಳ್ಕೋತ ಹೋಗ್ತೀನಿ. ನಿಧಾನವಾಗಿ ಕೇಳ್ರಿ, ನಿಧಾನವಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ. ನಿಮಗೆ ಇಲ್ಲೊಂದು ಬೆಸ್ಟ್ ಆಪರ್ಚುನಿಟಿ ಅಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಬಟ್ ಇದು ಯಾವ ಮಾಧ್ಯಮದಲ್ಲಿ, ಇಂಗ್ಲೀಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಇರ್ತದೆ. ಇದು ಕ್ವಶನ್ ಪೇಪರ್ ಇರ್ತದೆ. ನಿಮ್ಗೆ OMR ಸೀಟ್ ಕೊಟ್ಟಿರ್ತಾರೆ, ಇಲ್ಲಿ ಟಿಕ್ ಹಾಕೋದಟ್ಟ ಇರ್ತದೆ. ನಿಮಗೆ ಬರೆಯುವ ಅವಶ್ಯಕತೆ ಏನೂ ಇರುವುದಿಲ್ಲ. ಇಲ್ಲಿ ನೀವು ಯಾವುದೂ ಬರೆಯಂಗಿಲ್ಲ ರೀ, ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟಿಕ್ ಹಾಕೋದು ಇರ್ತದೆ. ಇಷ್ಟು ಸ್ನೇಹಿತರ ಪ್ರಿಲಿಮ್ಸ್ ಬಗ್ಗೆ ಆಗಿರ್ತದೆ, ಅಥವಾ ಮೊದಲನೇ UPSC ಘಟ್ಟದ ಬಗ್ಗೆ ಆಗಿರ್ತದೆ. ಅದಂತ ಸ್ನೇಹಿತರ ಅದಾದ ನಂತರ ನಿಮಗೆ ಬರುವುದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಬರ್ತಾವೆ, ಅಥವಾ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಬರ್ತಾವೆ. ನೀವು ಕಂಪಲ್ಸರಿ ಒಂದು ಇಂಗ್ಲೀಷ್ನಲ್ಲಿ ತೊಗೋಬೇಕು ಸ್ನೇಹಿತರೆ. ಇಂಗ್ಲೀಷ್ ಸರ್ ಏನೇನು ಇರ್ತದೆ, ಇಂಗ್ಲೀಷ್ ಅಂದ್ರೆ ನಮ್ಮ ಹುಡುಗರು ಸ್ವಲ್ಪ ಅಂಜಿಕೆ ಇರ್ತದೆ. ಇಂಗ್ಲೀಷ್ ಅಂದ್ರೆ ಏನೂ ಇರಲ್ಲ ಸ್ನೇಹಿತರೆ. ನೀವು ಡಿಗ್ರಿ ಒಳಗೆ ಏನು ಕಲ್ತೀರಿ ನೋಡ್ರಿ, ಇದು ಪ್ಯಾರಾಗ್ರಾಫ್ನ ಶಾರ್ಟ್ ಮಾಡಿ ಬರೀದಿರ್ಬೋದು, ಪ್ರಬಂಧ ಪ್ಯಾರಾಗ್ರಾಫ್ ಶಾರ್ಟ್ ಮಾಡಿ ಬರೀಬೋದು, ಆಯ್ತು ಬಿಟ್ಟ ಸ್ಥಳ ಆಗಿರ್ಬೋದು. ಈ ರೀತಿಯಾಗಿ ವೆರೈಟಿ ಗ್ರಾಮರ್ಸು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಯಾರಿಗೆ ನಾಲೆಜ್ ಇಲ್ಲ ಪಾಸ್ ಆಗ್ತೀರಿ. ಆದರೂ ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ ಒಂದ್ಸರಿ ನೋಡ್ಕೊಂಡ್ರೆ ಬೆಸ್ಟ್. ಇಲ್ಲ ಕನ್ನಡ ಮಾಧ್ಯಮ, ನಾವು ಇಲ್ಲಿ ಕರ್ನಾಟಕ ಇರೋದ್ರಿಂದ ಕನ್ನಡ ಮಾಧ್ಯಮ, ಕನ್ನಡ ಅಂತ ಇಟ್ಟರೆ ನೀವು ಕನ್ನಡ ತೊಗೊಳ್ರಿ, ಹಿಂದಿ ತೊಗೊಳ್ರಿ, ತೆಲುಗು ತೊಗೊಳ್ರಿ, ಎನಿ ಯುವರ್ ಕಂಫರ್ಟ್ ಲ್ಯಾಂಗ್ವೇಜ್ ಇರ್ಬೇಕು. ಮತ್ತು ಅದ್ರ ಸ್ವಲ್ಪ ಅಂದರೆ ಹೆಚ್ಚಿನ ನಾಲೆಜ್ ಬೇಕಾಗ್ತದೆ. ಅದರಿಂದ ನೀವು ಕನ್ನಡ ತೊಗೊಂಡು ಪಾಸ್ ಮಾಡಿಕೊಡ್ರಿ. ಇನ್ನು ಇಂಗ್ಲೀಷ್ ದಯವಿಟ್ಟು ಸ್ವಲ್ಪ ಇಂಗ್ಲೀಷ್ ಕಡೆ ಫೋಕಸ್ ಮಾಡಿರಿ. ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷಿನ ಕೊರತೆ ಐತಿ, ನನಗೆ ಗೊತ್ತು ಐತಿ. ಆದರೂ ಸಹ ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ, ನಿರಂತರವಾಗಿ ಟ್ರೈ ಮಾಡಿರಿ. ಅದಾದ ನಂತರ ನಿಮಗೊಂದು ಪ್ರಬಂಧ ಪರೀಕ್ಷೆ ಇರ್ತದೆ. ಪ್ರಬಂಧ ಯಾವುದಾದ್ರು ಒಂದು ಟಾಪಿಕ್ ಮೇಲೆ ನಿಗೂಢವಾಗಿ ಬರೆದಿರ್ತದೆ. ನೀವು ಗೂಢವಾಗಿ ಪ್ರಬಂಧ ಬರೆದಿರ್ತದೆ. ಯಾವ ರೀತಿಯಾಗಿ ಹೆಲ್ಪ್ ಆಗ್ತದೆ, ಯಾವ ರೀತಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದಾವ, ಯಾವ ರೀತಿ ನಮ್ಮ ಎಕನಾಮಿಕ್ ಹೆಲ್ಪ್ ಆಗುತ್ತೆ, ಪೊಲಿಟಿಕಲ್, ಈ ರೀತಿ ಎಲ್ಲವೂ ವರ್ಲ್ಡ್ ವೈಡ್ ಬರೆದಿರ್ತದೆ. ವರ್ಲ್ಡ್ ವೈಡ್
ಬರ್ತಿರ್ತದೆ ಒಂದು ಪ್ರಬಂಧ. ಇಷ್ಟು ಆದ ನಂತರ ನೀವೇನಾಗ್ತೀರಿ, ಇಲ್ಲೆಲ್ಲ ಸೆಲೆಕ್ಟ್ ಆದ ನಂತರ ಮುಂದೆ ಹೋಗುವುದೇ ಮೇನಘಟ್ಟ ಸ್ನೇಹಿತರ ಜನರಲ್ ಸ್ಟಡೀಸ್ ಪೇಪರ್ಸ್. ಸರ್ ಜನರಲ್ ಸ್ಟಡೀಸ್ ಪೇಪರ್ ಅಂದರೆ ಏನು ರೀ ಸರ್? ಮೇನ್ಸ್ ಪೇಪರ್. ಇವಕ್ಕೆ ಮೇನ್ಸ್ ಪೇಪರ್ ಅಂತಾರ ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಅಂತಾರ. ಈ ಜನರಲ್ ಸ್ಟಡೀಸ್ ಪೇಪರ ನಿಮ್ಮ IAS ಆಗ್ತಿರೋ, IPS ಆಗ್ತಿರೋ, IFS ಆಗ್ತಿರೋ ಅಥವಾ ಮತ್ತೆ ಕೆಳಗಡೆ ಏನು ರ್ಯಾಂಕ್ಗಳು ಬರ್ತಾವೆ ಅವು ಆಗ್ತಿರೋ ಅಂತ ಡಿಸೈಡ್ ಮಾಡೋದು ಇವು ಸ್ನೇಹಿತರೆ. ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇವುಗಳಿಗೆ ಏನು ಹೇಳ್ತೀವಿ, ನೀವು ಒಂದು ವರ್ಷದ ತಯಾರಿ ಏನಾಗ್ತದೆ ಇಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಒಂದು ವರ್ಷದ ನಿಗೂಢತೆಯ ತಯಾರಿ ಇಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಸರ್ GS 1 ಪೇಪರ್ ಒಳಗೆ ಸಿಲೆಬಸ್ ಏನೇನೈತೆ ಅಂತ ನೋಡ್ಕೊಡ್ರಿ. ಮೊದಲು ಸ್ನೇಹಿತರೆ ಆರ್ಟ್ ಆ್ಯಂಡ್ ಕಲ್ಚರ್ ಓದ್ಕೊಡ್ರಿ, ಹಿಸ್ಟ್ರಿ ಓದ್ಕೊಡ್ರಿ, ವರ್ಲ್ಡ್ ಜಿಯೋಗ್ರಫಿ, ಸ್ವಲ್ಪ ಜಿಯೋಗ್ರಫಿ ಬಗ್ಗೆ ನಾಲೆಜ್ ಬೇಕಾಗ್ತದೆ. ಸ್ವಲ್ಪ ಹೆಚ್ಚಿಗೆ ಬೇಕು ಸ್ನೇಹಿತರೆ, ನಾಲೆಜ್ ಹೆಚ್ಚಿನ ನಾಲೆಜ್ಗಳು ಬೇಕಾಗ್ತದೆ. ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿನೇ ಇರ್ಬೋದು, ಸೊಸೈಟಿ ಅಂದರೆ ಇಂಡಿಯನ್ ಸೊಸೈಟಿ, ಇಷ್ಟೆಲ್ಲ ನಾಲೆಜ್ ಕೇವಲ ಬರುವುದು GS ಪೇಪರ್ 1. ಇದರಲ್ಲಿ ನೀವು ಇದು ಬರೆಯೋದು ಸ್ನೇಹಿತರೆ. ಇದನ್ನು ಬರೀಬೇಕಾಗ್ತದೆ. ನೀವು ನಿರಂತರವಾಗಿ ನಿಮಗೇನು ಕೊಡ್ತಾರೆ, ಪೇಪರ್ಸ್ ಕೊಡ್ತಾರೆ, ಪೆನ್ ನೀವು ಓದಿರಬೇಕು, ಅಲ್ಲಿ ಬರೀಬೇಕಾಗ್ತದೆ. ನಿಧಾನವಾಗಿ ಚಂದಂಗೆ ಬರ್ರಿ. ಆದ್ದರಿಂದ ನೀವೇನು ಬೇಕಾದ್ರೆ ರೈಟಿಂಗ್ ಸ್ಕಿಲ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ ಈ ಎಕ್ಸಾಮಿನೇಷನಲ್ಲಿ. ರೈಟಿಂಗ್ ಸ್ಕಿಲ್ ಬೇಕು, ನಿರಂತರತೆ ಬೇಕಾಗ್ತದೆ ಇಲ್ಲಿ ಬರೆಯೋದರಲ್ಲಿ. ಆದ್ದರಿಂದ ಸ್ವಲ್ಪ ನೀವು ಈಗಿರ್ತಾ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಸಕ್ಸಸ್ ಸಿಗ್ತದೆ ಸ್ನೇಹಿತರೆ. ಇನ್ನು ಬುಕ್ಸ್ ನೋಡೋದಾದ್ರೆ ಸ್ನೇಹಿತರೆ GS 1 ಪೇಪರ್ ಅನ್ನೋಕ್ಕಿಂತ ಇಲ್ಲಿ GS 1 ಪೇಪರ್ ಅಂತ ಹೇಳಕತ್ತೀನಿ ರೀ. ನಾನು ಸ್ವಲ್ಪ ಡಿವೈಡ್ ಮಾಡಿ ಹೇಳಿದ್ದೀನಿ ಅಷ್ಟೇ. ಇವು ಪೇಪರ್ ನೀವು ಕಂಪಲ್ಸರಿ ಓದಬೇಕಾಗ್ತದೆ. ನಿಮಗೆ ಪ್ರಿಲಿಮ್ಸಲ್ಲೂ ಶೇಕಡ 99% ಹೆಲ್ಪ್ ಆಗ್ತದೆ. ಅದನ್ನು ಇಲ್ಲಿ ಮೇನ್ಸ್ GS ಎಲ್ಲ ಕೂಡ ಇರ್ತದೆ. ಬಟ್ ನೀವು ಮೇನ್ಸ್ ಪ್ರಿಪ್ರೇಷನ್ ಹೆವಿ ಇಟ್ಟಿದ್ರೆ ಪ್ರಿಲಿಮ್ಸ್ ಈಜಿ ಆಗ್ತದೆ. ಓಕೆ ಸ್ನೇಹಿತರೆ, ಹಿಸ್ಟ್ರಿಗೆ ಕೆ ಸದಾಶಿವ್ ಸರ್ ಬುಕ್ಕ ತೊಗೊಳ್ರಿ. ಅಥವಾ ಸರ ನಮ್ಗೆ ಒಂದೇ ಬೇಕಂದ್ರೆ KNA ಅಂತ ಐತ್ರಿ, KNA ಅದು ಚಂದ ಐತಿ, ಅದನ್ನು ತೊಗೊಳ್ರಿ. ಹಿಸ್ಟ್ರಿ ಕೆ ಸದಾಶಿವ್ ಅವರು 3 ಬುಕ್ಗಳದಾವ್ರಿ. ಕೆ ಸದಾಶಿವ್ ಸರ್ 3 ಬುಕ್ ಅದಾವೆ. ಮಧ್ಯಕಾಲೀನ ಆಗಿರ್ಬೋದು, ಪ್ರಾಚೀನ ಇತಿಹಾಸ, ಆಧುನಿಕ. ಇಲ್ಲರಿ ಸರ KNA ತಗೋತ KNA ತಗೊಳ್ರಿ. ಕೆ ಸದಾಶಿವ್ ತಗೊಳ್ರಿ, KNA ತಗೋರಿ. ಇಲ್ಲಾಂದ್ರೆ ಪಾಲಾಕ್ಷ ಅಂತ ಬರ್ತಾರೆ, ಅವ್ರಿಗೆ ಸ್ವಲ್ಪ ಬೆಸ್ಟ್ ಆತಾರೆ ಸರ್, ಅವರು ತಗೊಳ್ರಿ. ಮತ್ತು ನಿಮಗೆ ಯಾರು ಇಷ್ಟ ಆಗ್ತಾರ ಅವ್ರ ಬುಕ್ಕ ತೊಗೊಳ್ಳೋದ್ರ ನೀವು ತೊಗೊಂಡು ಓದ್ಬೋದು. ಬಟ್ ಅವು UPSC ಲೆವೆಲ್ ಏನಿರಬೇಕು, ಬುಕ್ಸ್ಗಳು ಇರಬೇಕು. ಅದಾಂತರ ಸ್ನೇಹಿತರೆ ನಮ್ಮ ಜಿಯೋಗ್ರಫಿಗೆ ಹೇಳಿ ಮಾಡಿಸಿದ ಆ ಥರ ಕಿಂಗ್ ಅಂತ ಕರಿತಾರೆ ಇವ್ರನ್ನ. ಡಾಕ್ಟರ್ ರಂಗನಾಥ್ ಸರ ಬೆಸ್ಟ್ ಬುಕ್ ಅದಾವ್ರಿ. ಇವರು ಎಲ್ಲ ಬುಕ್ ಅದಾವ್ರಿ ಸ್ನೇಹಿತರೆ. ಆಲ್ ಪ್ರಾಕೃತಿಕ ಭೂಗೋಳಶಾಸ್ತ್ರ ಐತ್ರಿ, ಭಾರತದ ಭೂಗೋಳಶಾಸ್ತ್ರ ಐತ್ರಿ, ಅದಾಂತರ ಪ್ರಪಂಚದ ಭೂಗೋಳಶಾಸ್ತ್ರ ಐತ್ರಿ, ಕರ್ನಾಟಕದ ಭೂಗೋಳಶಾಸ್ತ್ರ ಐತಿ, ಕರ್ನಾಟಕದ ಭೂಗೋಳಶಾಸ್ತ್ರ. ಬಟ್ ನೀವು KS ಓದೋರಿಗೆ ಓದ್ರಿ, ಬಟ್ UPSC ಓದೋರಿಗೆ ಕರ್ನಾಟಕ ಭೂಗೋಳಶಾಸ್ತ್ರ ಓದೋ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ಇನ್ಸಿಡೆಂಟ್ ಆಗಿದ್ದೆ ಅವಾಗ ಇನ್ಸಿಡೆಂಟ್ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು ಸಹ, ಅದನ್ನೇನು ಓದುವ ಅವಶ್ಯಕತೆ ಇಲ್ಲ. ಕರ್ನಾಟಕ ಯಾರು KAS ಓದಕ್ಕೈತಿ ಮೀನ್ಸ್ KPSC ಎಕ್ಸಾಮಿನೇಷನ್ ತಯಾರು ಮಾಡ್ತೀರಿ ಅವ್ರು ಕರ್ನಾಟಕ ಹಿಸ್ಟ್ರಿ ಓದ್ಕೊಡ್ರಿ. UPSC ಓದೋರ ಕರ್ನಾಟಕ ಹಿಸ್ಟ್ರಿ ಬೇಡ. ದಯವಿಟ್ಟು 3 ಬುಕ್ಸ್ನ ನೀವು ಓದಬೇಕಾಗ್ತದೆ ನಮ್ಮ ರಂಗನಾಥ್ ಸರ್ದು. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ ಬೆಸ್ಟ್ ಬುಕ್ ಅದಾವೆ, ಚಂದಂಗೆ ಓದ್ರಿ. ಇವ್ರ ಬುಕ್ ಬಿಟ್ಟು ಬೇರೆ ಕ್ವಶನ್ ಬರೋದು ಒಂದು 80% ಕಡಿಮೆ ಸ್ನೇಹಿತರೆ. ಓಕೆ, ಸ್ವಲ್ಪ ಹೊತ್ತು ತಿಳ್ಕೊಬೇಕಾ, ಮತ್ತು ಜಿಯೋಗ್ರಫಿ ಅಂತ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ಇನ್ನು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಬಂದ್ರೆ ಸ್ನೇಹಿತರೆ, ನಮ್ಮ ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಬುಕ್ಸ್ಗಳು ಇಲ್ಲ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಐತಿ, ಬಟ್ ಇಂಗ್ಲೀಷ್ ಮೀಡಿಯಮ್ ಬೇಡ. ಇಂಗ್ಲೀಷ್ ಮೀಡಿಯಮ್ ನೋಡೋಣ, ಇಂಗ್ಲೀಷ್ ಮೀಡಿಯಮು. ಆದರೆ ಏನಾಗ್ತದೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ ಒಂದು 8 ವಿಡಿಯೋ ಹಾಕಿಕೊಟ್ಟಿದ್ದೀನಿ ರೀ ನಾನು ನಿಮಗೆ. ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಏನು, ಯಾವ ರೀತಿ ಇರ್ತದೆ ಅಂತ. ನಿಮಗೆ ಇನ್ನೊಂದು 8 ವಿಡಿಯೋ ಹಾಕ್ತಿರ್ತೀವಿ. 8ಕ್ಕೆ ಒಂದು 10 ವಿಡಿಯೋ ಹಾಕಿ ಕಂಪ್ಲೀಟ್ ಮಾಡೋಣ ಅದನ್ನ ಸೀರೀಸ. ಸ್ವಲ್ಪ ನಾವು ಬಿಸಿ ಇದೆ ಕಾರಣ ಆಗಕ್ಕತ್ತಿಲ್ಲ. ದಯವಿಟ್ಟು ನಾ ಹೇಳಕತ್ತೀನಿ ರೀ, ನಮ್ಮ ವಿಡಿಯೋನ ನೋಡಂತ ನಾ ಯಾವತ್ತೂ ಹೇಳಿಲ್ಲ ರೀ ನಿಮ್ಗೆ. ಓಕೆ, ಅದರ ನೋಡ್ಕೊಳ್ರಿ, ಹೆಲ್ಪ್ ಆಗ್ತದೆ. ಮಾತ್ರ 100% ಹೆಲ್ಪ್ ಆಗ್ತದೆ. ಆರ್ಟ್ ಆ್ಯಂಡ್ ಕಲ್ಚರ್ ನಮ್ಮ ಯಾರ್ದು ಇಲ್ಲ ನಾನು ಮಾಡಿದ್ದು ಮೇನ್ ಉದ್ದೇಶನ ಮಾಡೋದು ಅದ್ರ. ಓಕೆ ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್ ನಮ್ಮದು ಯೂಟ್ಯೂಬ್ ವಿಡಿಯೋ ಐತೆ, ಅದನ್ನು ನೋಡ್ಕೊಳ್ರಿ. ಇಲ್ಲರಿ ಸರ ಮತ್ತು ನಾವು ಬೇರೆ ನೋಡ್ಕೊಳ್ರಿ ಸರ್. ವಾಟ್ ನೀವು ಜಾಬ್ ಇಡ್ರಿ, ಒಟ್ಟು ಜಾಬ್ ಬೆಸ್ಟ್ ಜಾಬ್ ಹಿಡ್ಕೊಳ್ರಿ, ಸೆಲೆಕ್ಟ್ ಆಗಿಬಿಡ್ರಿ. ಓಕೆ, ಇಷ್ಟ ಆಯ್ತು ಸ್ನೇಹಿತರೆ. ಇದು ಏನೈತಿ ನಮ್ಮ ವಿಡಿಯೋ ಅದಾವ ನೋಡ್ಕೊಳ್ರಿ. ಇಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬುಕ್ ಐತ್ರಿ, ನಿತಿನ್ ಶಿಂಗಾಣಿ ಸರ್, ಅದನ್ನ ತೊಗೊಂಬರ್ರಿ, ಪರ್ಸ್ನಲ್ ಸ್ಟಡಿ ಮಾಡಿರಿ. ಅದಂತ ಇದು ನೋಡ್ರಿ ಸ್ನೇಹಿತರೆ, ನಾ ಹೇಳಿನಲ್ರಿ ನಾವು ಕ್ಲಾಸ್ ಮಾಡಿ ಹಾಕಿದೆ ಆರ್ಟ್ ಆ್ಯಂಡ್ ಕಲ್ಚರ್. ಅವಾಗ ಮಿಷನ್ KS ಅಂತ ಮಾಡಿದ್ವಿ ಸ್ನೇಹಿತರೆ. ಯಾರು KS ಪ್ರಿಲಿಮ್ಸ್ ಬರೆಯಾಕತ್ತೀರಿ, ಪಾಸ್ ಆಗಿರಲಿಲ್ಲ, ಅವ್ರು ಮೇನ್ಸ್ ಬರಿತೀರಿ, ಅವರಿಗೆ ಇದು ಎಷ್ಟು ಲೆವೆಲ್ ಮಾಡಿಕೊಟ್ಟಿನಿ ಅಂದ್ರೆ ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಏನಂತ ಮುಗಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. UPSCಗೂ ಹೆಲ್ಪ್ ಆಗ್ತದೆ. ಇಲ್ಲಿ ಅದಕ್ಕೆ ಚಿಹ್ನೆ ಹಾಕಿದ್ದೀನಿ. ಇಲ್ಲಿ UPSCಗೂ ಹೆಲ್ಪ್ ಆಗ್ತದೆ, ನಮ್ಮ KSಗೂ ಹೆಲ್ಪ್ ಆಗ್ತದೆ. ಬಟ್ ಯಾರ್ಯಾರು SSC GD ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್
ಏನು ಎಷ್ಟು ಕ್ವಶನ್ ತೆಗಿತಾನ್ರಿ, 6 ಕ್ವಶನ್ ಆರ್ಟ್ ಆ್ಯಂಡ್ ಕಲ್ಚರ್ ತೆಗಿತಾನ್ರಿ. ಆದ್ದರಿಂದ ಏನು ಮಾಡಾಕೈತಿ 6 ಕ್ವಶನ್ ತೆಗಿತಾನೆ. ಆದ್ದರಿಂದ ದಯವಿಟ್ಟು ನೋಡ್ಕೊಳ್ಳೋರು ನೋಡ್ಕೊಡ್ರಿ. ನಮಗೆ ಪ್ಲೇ ಲಿಸ್ಟ್ ಐತಿ ತಳಗ ಹೋಗಿ ನೋಡ್ಕೊಡ್ರಿ. ಆರ್ಟ್ ಆ್ಯಂಡ್ ಕಲ್ಚರ್ ನೋಡ್ಕೊಡ್ರಿ. ಏನು ನೀವು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಕತ್ತೀರಿ ನೋಡ್ರಿ, ಅಲ್ಲೇ ಹೋಗಿ ಸ್ವಲ್ಪ ಪ್ಲೇ ಲಿಸ್ಟ್ನಲ್ಲಿ ಹೋಗಿದ್ದಾರೆ ಆರ್ಟ್ ಆ್ಯಂಡ್ ಕಲ್ಚರ್ ಪ್ಲೇ ಲಿಸ್ಟ್ ಅದು ಸಿಗ್ತದ. ನನ್ನ ಅನಿಸಿಕೆ ಪ್ರಕಾರ ಒಂದು 8 ವಿಡಿಯೋಗಳಾಗಿದ್ದಾವೆ ಅನಿಸ್ತದೆ. ಒಂದು 8 ವಿಡಿಯೋಗಳಾಗಿದ್ದಾವೆ. 8 ವಿಡಿಯೋ ಮತ್ತೆ ಅಪ್ಡೇಟ್ ಮಾಡ್ಕೊತ ಹೋಗ್ತೀವ್ರಿ ನಾವು. ಅಷ್ಟು ನೋಡ್ಕೊಡ್ರಿ. ಇದಾದ ನಂತರ ಮುಂದುವರೆದು ಸ್ನೇಹಿತರೆ ಇನ್ನಾದ ನಂತರ ಜನರಲ್ ಪೇಪರ್ 2 ಅಂತ ಬರ್ತದೆ. ಈ 2 ಇದೇನು ಮೇನ್ಸ್ ಪೇಪರ್ಗಳು, ಇವು ಮೇನ್ಸ್ ಪೇಪರ್ ಒಂದು 4 ಇರ್ತಾವೆ, ಅದರಲ್ಲಿ ಬರ್ತದೆ ಸ್ನೇಹಿತರೆ. ಜನರಲ್ ಸ್ಟಡೀಸ್ 2 ಪೇಪರ್ ಸ್ನೇಹಿತರೆ, ಇದರಲ್ಲಿ ನೀವು ಹೇಳ್ಬೇಕಂದ್ರೆ ಪೊಲಿಟಿ ಇರ್ತದೆ. ಇದರಲ್ಲಿ ಪೊಲಿಟಿ ಸಬ್ಜೆಕ್ಟ್ ಇರ್ತದೆ. ಗವರ್ನೆನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಪೊಲಿಟಿ, ಸೋಷಿಯಲ್ ಜಸ್ಟಿಸ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು, ಇಷ್ಟಿಗೆಲ್ಲ ಇರ್ತದೆ. ಇಷ್ಟು ನೀವು ಜನರಲ್ ಪೇಪರ್ಸ್ 2 ಓದಬೇಕಾಗ್ತದೆ. ಇಲ್ಲಿ ನೀವೇನಾದರೂ ಜನರಲ್ ಸ್ಟಡಿ ಪೇಪರ್ನ ಹೆವಿಯಾಗಿ ಓದಿದ್ರಿ ಆದರೆ ಹೆವಿ ಒಟ್ಟು ಶಾರ್ಟ್ ನೋಟ್ಸ್ ಇರ್ಬೋದು, ಮೈಂಡ್ ಮ್ಯಾಪ್ ಹಾಕಿರೋದು ಇರ್ಬೋದು, ಒಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದ್ದೆ ಆಗದ ನಿಮಗೆ ಪ್ರಿಲಿಮ್ಸ್ ಅಗ್ದಿ ಈಸಿ ಆಗ್ತದೆ ರೀ. ಪ್ರಿಲಿಮ್ಸ್ ಏನಾಗ್ತದೆ, ಈಸಿ ಆಗ್ತದೆ. ಇಲ್ಲಿ ನೀವು ಫುಲ್ ಸ್ಟ್ಯಾಂಡರ್ಡ್ ಓದಿದ್ರೆ ಮೇನ್ಸ್ ಪೇಪರ್ಗಳನ್ನ ಪ್ರಿಲಿಮ್ಸ್ ಆಟೋಮೆಟಿಕ್ ಈಸಿ ಆಗ್ತದೆ. ಯಾಕಂದ್ರೆ ಸಿಲೆಬಸ್ ಸೇಮ್ ಐತಿ. ಓಕೆ, ಇದರಿಂದ ಅಂದರೆ ಈ ಗವರ್ನೆನ್ಸ್ ಆಗಿರ್ಬೋದು, ಈ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದರಿಂದ ಏನು ಬರ್ತಾವೆ ನಮ್ಮ ಪ್ರಿಲಿಮ್ಸ್ನಲ್ಲಿ ಒಂದು 13, 15, 16 ಬರ್ತಾವೆ ರೀ. ಬಟ್ ಅಗದಿ ಕಡಿಮೆ ಅಂದರೆ 13 ಬರ್ತಾವೆ. ನೀವು 13 ಒಳಗೆ 12 ಹೊಡ್ಕೊಳ್ಳಲ್ಲ ನೆನಪಿ 12. ಆದ್ದರಿಂದ ಏನು ಮಾಡಿರಿ, ಜನರಲ್ ಸ್ಟಡೀಸ್ ಏನು ಹೇಳಕತ್ತೀನಿ, ಈ ಬುಕ್ಸ್ಗಳು ಸ್ವಲ್ಪ ಹೆವಿ ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ನೀವು ಆನ್ಸರ್ ರೈಟಿಂಗ್ ಯಾವ ರೀತಿಯಾಗಿ ಬರಬೇಕು ನಿಮ್ಮದೇ ಆದ ಥಿಂಕಿಂಗ್ ಬೇಕಾಗ್ತದೆ. ಕ್ವಶನ್ ನೋಡಿದ 3 ಸೆಕೆಂಡ್ಗಳಲ್ಲಿ ನೀವು ಯಾವ ರೀತಿಯಾಗಿ ಆನ್ಸರ್ ಬರಬೇಕು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ ಎಂಡಿಂಗ್ ಮಾಡಬೇಕು, ಎಲ್ಲಿ ಮೈಂಡ್ ಮ್ಯಾಪ್ ಹಾಕಬೇಕು, ಎಲ್ಲಿ ಡೈಗ್ರಾಮ್ ಹಾಕಬೇಕು, ಓಕೆ, ಎಲ್ಲಿ ಪ್ಯಾರಾ ಮಾಡಬೇಕು, ಭಾಳ ಚಂದ ಎಲ್ಲಿ ಹೈಲೈಟ್ ಮಾಡಬೇಕು, ಈ ರೀತಿ ಎಲ್ಲ ವಿತಿನ್ 3 ಸೆಕೆಂಡ್ ಹ್ಯಾವ್ ಟು ರೆಡಿ ಟು ರೈಟ್ ಆನ್ಸರ್. ಅದರಿಂದ ಚಂದಂಗೆ ನೋಡ್ಕೊಡ್ರಿ. ಓಕೆ ಸ್ನೇಹಿತರೆ, ಇನ್ನು ಜನರಲ್ 2 ಹೇಳಿದ್ನಲ್ಲ, ಬರೀ ಫಾರ್ ಪೊಲಿಟಿ ಸಬ್ಜೆಕ್ಟ್. ಪೊಲಿಟಿ ಬೆಸ್ಟ್ ಬುಕ್ ಅದಾವ ಈ ಪೊಲಿಟಿಗೆ. ಸ್ನೇಹಿತರೆ ಬುಕ್ಸ್ ನೋಡೋದಾದ್ರೆ ಬೆಸ್ಟ್ ಬುಕ್ ಪೊಲಿಟಿಗೆ ಸ್ನೇಹಿತರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ PS ಗಂಗಾಧರ್ ಸರ್ ಅಂತ ಐತ್ರಿ. PS ಗಂಗಾಧರ್ ಸರ್ ಬೆಸ್ಟ್ ಬುಕ್ಕ. ಓದ್ಕೊಳ್ಳೋರು ಓದ್ಕೊಳ್ಳಿ. ಇಲ್ಲ ಐತಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್, ಇಟ್ ಮೀನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹಾಲಪ್ಪ ಸರ್ದು ಐತ್ರಿ, ಅದನ್ನು ಓದ್ಕೊಳ್ರಿ. ಸರ್ ಇಷ್ಟೆಲ್ಲ ಬೇಡ್ರಿ, ಇಂಗ್ಲೀಷ್ ಮೀಡಿಯಮ್ದಾಗ ಯಾವ್ದಾರ ಒಂದು ಬೆಸ್ಟ್ ಬುಕ್ ಇದ್ರೆ ಹೇಳ್ರಿ ಅಂದ್ರೆ ಸರ್ ಲಕ್ಷ್ಮೀಕಾಂತ್ ಬುಕ್ ಅಂತ ಐತ್ರಿ. ಸರ್ ಲಕ್ಷ್ಮೀಕಾಂತ್ ಬುಕ್ ಬೆಸ್ಟ್ ಬುಕ್ ರೀ. ಇದನ್ನು ಇಂಡಿಯಾದಾಗ ಬೈಬಲ್ ಅಂತ ಕರೀತಾರೆ. ಲಕ್ಷ್ಮೀಕಾಂತ್ ಸರ್ ಬುಕ್ಕ ಬೆಸ್ಟ್ ಬ್ಯಾಕ್ಗ್ರೌಂಡ್ ಪಬ್ಲಿಕೇಶನ್ ಮಾಡ್ತದ, ಬೆಸ್ಟ್ ಬುಕ್ ಐತ್ರಿ. ಅದನ್ನು ತರಿಸಿ ಓದ್ಕೊಡ್ರಿ. ಪೊಲಿಟಿಕಲ್ ಸೈನ್ಸ್ ಬೆಸ್ಟ್ ಬುಕ್ ರೀ. ಇಂಡಿಯಾದಾಗ ಅತಿ ಹೆಚ್ಚಿನ UPSC ಓದೋರ ಕಡೆ ಕಂಪಲ್ಸರಿ ಇರೋ ಬುಕ್ ಅಂದ್ರೆ ಇಂಡಿಯನ್ ಪೊಲಿಟಿ ಫಾರ್ ಲಕ್ಷ್ಮೀಕಾಂತ್ ಬೆಸ್ಟ್ ಬುಕ್ ರೀ. ಸ್ನೇಹಿತರೆ ಮ್ಯಾಗ್ರಾ ಪಬ್ಲಿಕೇಶನ್ ಮಾಡ್ತಾರೆ, ಅದನ್ನು ತರಿಸಿ ಓದ್ಕೊಡ್ರಿ. ಇದು PS ಗಂಗಾಧರ್ ಸರ್, ಕನ್ನಡ ಮಾಧ್ಯಮದಲ್ಲಿ PS ಗಂಗಾಧರ್ ಸರ್ ಅಂತೈತಿ. ಅದು ಚಂದ ಐತಿ ಬುಕ್, ಬೆಸ್ಟ್ ಐತಿ, ಅದನ್ನು ಓದ್ಕೊಡ್ರಿ. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ನಮ್ಮ ಹಾಲಪ್ಪ ಸರ್ ಐತಿ, ಅದನ್ನು ಓದ್ಕೊಡ್ರಿ. ಇಷ್ಟು ಜನರಲ್ ಸ್ಟಡೀಸ್ ಪೇಪರ್ 2 ಐತಿ. ಇನ್ನು ಪೇಪರ್ 3 ನೋಡೋದಾದ್ರೆ ಸ್ನೇಹಿತರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರ್ತದೆ, ಎಕನಾಮಿಕ್ ಡೆವಲಪ್ಮೆಂಟ್ ಬರ್ತದೆ, ಬಯೋಡೈವರ್ಸಿಟಿ ಬರ್ತದೆ, ಎನ್ವೈರ್ಮೆಂಟ್ ಬರ್ತದೆ, ಸೆಕ್ಯೂರಿಟಿ, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಇಷ್ಟು ಓದ್ಕೋಬೇಕಾಗ್ತದೆ. ನೀವು ಇಷ್ಟೆಲ್ಲ ಓದ್ಕೋಬೇಕಾದ್ರೆ ನಾಲೆಜ್ ಬೇಕ್ರಿ. ನೀವು ಒಂದು ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಆದ ಒಂದು ಡಿಸ್ಟ್ರಿಕ್ಟ್ ನಿಮ್ಗೆ ಕೈ ಕೊಡ್ತಾರೆ, ಅದರಿಂದ ನಾಲೆಜ್ ಪವರ್. ಇದು ಜನರಲ್ ಸ್ಟಡೀಸ್ ಪೇಪರ್ ಏನೈತಿ ನೋಡ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಐತ್ರಿ, ಎಕನಾಮಿಕ್ಸ್ ಡೆವಲಪ್ಮೆಂಟ್ ಐತಿ, ಬಯೋಡೈವರ್ಸಿಟಿ, ಎನ್ವೈರ್ಮೆಂಟ್, ಸೆಕ್ಯೂರಿಟಿ ಮತ್ತು ಮ್ಯಾನೇಜ್ಮೆಂಟ್, ಇಷ್ಟು ಐತ್ರಿ. ಇದು ಜನರಲ್ ಪೇಪರ್ ಸ್ಟಡೀಸ್ 3 ಬುಕ್ಸ್ ಸ್ನೇಹಿತರೆ. ಎಕನಾಮಿಕ್ಸ್ಗೆ ನಮ್ಮ ಗರ್ನಿ ಕೃಷ್ಣಮೂರ್ತಿ ಸರ್ ಅಂತ ಎಕನಾಮಿಕ್ಸ್ ಬುಕ್ಕ ಚಂದ ಐತಿ, ಓದ್ರಿ. ಇಲ್ಲ ಅಂದ್ರೆ ಸರ್ ಇದು ತಪ್ಪಾಗೈತೆ ರೀ, HRK ಆಗ್ಬೇಕ್ರಿ. HRK ಸರ್ ಬುಕ್ಕ ಅದನ್ನು ಓದೋರಿದ್ರೆ ಅದನ್ನು ಓದ್ರಿ. ಇನ್ನು ಸ್ನೇಹಿತರೆ ನಮ್ಮ ಬಯೋಡೈವರ್ಸಿಟಿ ಮತ್ತು ಎನ್ವೈರ್ಮೆಂಟ್ಗೆ PV ಭೈರಪ್ಪ ಸರ ಹೇಳಿ ಮಾಡಿಸಿದ ಬುಕ್ಕ, ಈಗ ಲೇಟೆಸ್ಟ್ ಎಡಿಷನ್ ಬಂದದ ಅವ್ರ ಬುಕ್ಕ, ಅದನ್ನು ತಕ್ಕೊಂಡು ಓದ್ರಿ. ನಿಮಗೆ ಎನ್ವೈರ್ಮೆಂಟು ಕವರ್ ಆಗ್ತದೆ, ಬಯೋಡೈವರ್ಸಿಟಿನೂ ಕವರ್ ಆಗ್ತದೆ. ಇದನ್ನು ಓದ್ಕೊಡ್ರಿ. ಫಾರ್ ಜನರಲ್ ಸ್ಟಡೀಸ್ ಪೇಪರ್ 3 ಹೌದಲ್ರಿ, ಪೇಪರ್ 3 ಇಷ್ಟು ಕವರ್ ಆಗ್ತದೆ. ಅದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸರ ಬುಕ್ಕ ನನ್ನ ಅನಿಸಿಕೆ ಪ್ರಕಾರ ಕನ್ನಡ ಮಾಧ್ಯಮ ಇದೊಂದು ಕೊರತೆ ಐತಿ. ಈಗ ಹಲವಾರು ಆಥರ್ಗಳು ಬರೆಯಾಕತ್ತಾರ, ಇನ್ನು ಹಲವು ದಿನಗಳ ಬುಕ್ಸ್ ಬರುವುದವ. ನಿಮಗೆ ಯಾವ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ನೇಹಿತರೆ, ಸೈನ್ಸು ಟೆಕ್ನಾಲಜಿ ಇವು ಶಾರ್ಟಾಗಿ ಬರೀತಾರೆ, ಇಷ್ಟು ಒಳ್ಳೇದಾಗಲ್ಲ ಸ್ನೇಹಿತರೆ. UPSCಗೆ ಸ್ವಲ್ಪ ನಿಮ್ಗೆ ನಾಲೆಜ್ ಹೆವಿ ಬೇಕಾಗ್ತದೆ. ಟೆಕ್ನಾಲಜಿದು ಮಾತ್ರ ಭಾಳ ಅಂದ್ರೆ ಭಾಳ ಹೆವಿ ಬೇಕಾಗ್ತದೆ ನಾಲೆಜು.
ಆದ್ದರಿಂದ ಸ್ವಲ್ಪ ಯಾರು ಲೇಟೆಸ್ಟ್ ಆಥರ್ಸ್ ಅದ ನಿಮಗೆ ಗೊತ್ತಿದ್ರೆ ನೀವು ಡೈರೆಕ್ಟ್ ಕಮೆಂಟ್ ಹಾಕ್ರಿ ತೆಳಗಡೆ. ಓಕೆ, ನೀವು ಕಮೆಂಟ್ ಹಾಕ್ರಿ, ನಾನು ಸ್ವಲ್ಪ ರಿಸರ್ಚ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ ಸ್ನೇಹಿತರೆ. ಆದ ನಂತರ ಇನ್ನು ಕೊನೆಯದಾಗಿ ಬರುವ ಪೇಪರು ಜನರಲ್ ಸ್ಟಡೀಸ್ 4ನೇ ಪೇಪರು. ಇದರಲ್ಲಿ ಎಥಿಕ್ಸ್ ಇರ್ತದೆ, ಇಂಟಿಗ್ರಿಟಿ ಇರ್ತದೆ, ಆಪ್ಟಿಟ್ಯೂಡ್ ಇರ್ತದೆ. ಎಥಿಕ್ಸು, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇರ್ತದೆ ಸ್ನೇಹಿತರೆ. ಹೇಳಿ ಮಾಡಿಸಿದಂಥ ಪುಸ್ತಕಗಳು ಕನ್ನಡ ಮಾಧ್ಯಮದೊಳಗೆ ಅದಾವಿದಕ್ಕೂ ಪರಶುರಾಮ್ ಕಟ್ಟಿಮನಿ ಸರ್ ಅಂತ ಬೆಸ್ಟ್ ಬುಕ್ ಇದ್ರಿ. ಇದು ಬಿಟ್ಟರೆ ಸ್ಪರ್ಧಾ ಉನ್ನತಿ ಅವ್ರು ಪಬ್ಲಿಕೇಶನ್ ಮಾಡ್ತಾರೆ, ಅದು ಸಹ ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಬೆಸ್ಟ್ ಬುಕ್. ಸಾರಿ, ಎಥಿಕ್ಸು, ಆಪ್ಟಿಟ್ಯೂಡು, ಇಂಟಿಗ್ರಿಟಿ, ಕೇಸ್ ಸ್ಟಡಿ ಈ ರೀತಿಯಾಗಿ ಬರ್ತಾವೆ. ಇದು ಸಹ ಬೆಸ್ಟ್ ಬುಕ್ ಐತಿ, ಅದನ್ನಾದ್ರೂ ತರಿಸಿ ನೀವು ಓದ್ಕೋಬೋದು. ಇಷ್ಟೈತ್ರಿ ಸ್ನೇಹಿತರ ಮಾಹಿತಿ, ಬುಕ್ಸ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು. ಮತ್ತು ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರು ಸ್ನೇಹಿತರೆ ಕಮೆಂಟ್ ಹಾಕ್ರಿ. ಇಷ್ಟು ಬಗ್ಗೆ ಮಾಹಿತಿ ಐತಿ. ನಿಮಗೆ PDF ಸಿಗ್ತದೆ. ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಇದೆ, ಟೆಲಿಗ್ರಾಮ್ದಾಗ ಸಿಗ್ತದೆ. ವಾಟ್ಸಪ್ ಗ್ರೂಪ್ನಾಗ ಜಾಯ್ನ್ ಇದ್ರೆ ವಾಟ್ಸಪ್ ಗ್ರೂಪ್ನಾಗ ಸಿಗ್ತದೆ. ಇನ್ಸ್ಟಾದಲ್ಲಿ ಫಾಲೋ ಆಗಿದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿಗಳಲ್ಲಿ ಸಿಗ್ತಾವೆ. ಅದರಿಂದ ಎಲ್ಲದ ಕಡೆ ಜಾಯ್ನ್ ಆಗಿರೋ ಸ್ನೇಹಿತರೆ ಇದೇ ರೀತಿಯಾಗಿ ಬೆಳೆಸಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆಲ್ಲರೂ ಬೈ ಬಾಯ್.